ಬೆಳಂಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕ ಪ್ರತಿಭಾ ಪುರಸ್ಕಾರ ನಡೆಯಿತು. ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿದ ಚಂದ್ರಕಾಂತ್ ಕೊಚ್ರೇಕರ್ ಅವರು, ಮನೆಯ ಹಿರಿಯರಿಂದ ಬರುವ ಸಂಸ್ಕಾರವು ಬಹುಮುಖ್ಯವಾದದ್ದು. ಉತ್ತಮ ನಡತೆ, ಅಧ್ಯಯನ ಪ್ರವೃತ್ತಿ ಇವನ್ನೆಲ್ಲ ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಕಾಲೇಜು ದಿನಗಳಲ್ಲಿ ಸಾಧನೆಗೆ ಮುನ್ನುಡಿ ಬರೆಯಲು ಸಾಧ್ಯ ಎಂದು ನುಡಿದರು. ಅತಿಥಿಗಳಾದ ಗಜಾನನ್ ಹೆಗಡೆಯವರು ಮೂಡ್ಕಣಿ ನಾರಾಯಣ ಹೆಗಡೆಯವರ ಸ್ಮರಣಾರ್ಥ ನೀಡುವ ಪ್ರಶಸ್ತಿಯನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ಉಪನ್ಯಾಸಕಿ ಗುಲ್ನಾರ್ ಬಶೀರ್ ಸಾಬ್ ಇವರಿಗೆ ನೀಡಿ, ಸಾಹಿತ್ಯ, ಕಲೆ, ಶಿಕ್ಷಣ ಈ ಕ್ಷೇತ್ರಗಳ ಸಾಧನೆಯು ರಾಷ್ಟ್ರೀಯ ಭಾವೈಕ್ಯವನ್ನು ಬೆಳೆಸುವುದಾಗಿದೆ. ಕುದ್ರಗಿಯಂತ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಶಿಕ್ಷಣ ಪಡೆದು ಕೊನೆಗೆ ಧಾರವಾಡ ವಿಶ್ವವಿದ್ಯಾನಿಲಯವೇ ಮೆಚ್ಚುವಂತೆ MA, B.Ed ಹಾಗೂ M.Edಗಳಲ್ಲಿ ಬಂಗಾರ ಪದಕಗಳೊಂದಿಗೆ ಸಾಧನೆ ಮಾಡಿದ ಗುಲ್ನಾರ್ ಇಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದರು. ಇನ್ನೋರ್ವ ಅತಿಥಿ ಪ್ರಮೋದ್ ನಾಯ್ಕ್ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣವೆಂಬ ಸಂಪತ್ತನ್ನು ಗಳಿಸಿಕೊಂಡರೆ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ಬದುಕಬಹುದು, ಮನ್ನಣೆಗೆ ಪಾತ್ರರಾಗಬಹುದು ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಗ್ರಾಮ ಪಂಚಾಯತ್ ಸದಸ್ಯ ಗಣೇಶ್ ಹಳ್ಳೇರ್, ಇಂದು ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನಿಸಿರುವುದು ವಿದ್ಯಾರ್ಥಿಗಳ ಸಾಧನೆಗೆ ಪ್ರೇರಕವಾಗಿದೆ ಎಂದು ನುಡಿದರು. ಹಲವು ವರ್ಷಗಳಿಂದ ಫಲಾಪೇಕ್ಷೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ನೃತ್ಯ ಕಲಿಸಿ ರಂಗಕ್ಕೆ ತರುತ್ತಿರುವ ಕಲಾವಿದ ಹನುಮಂತ್ ನಾಯ್ಕ್, ಮಹಿಮೆ ಇವರನ್ನು ಮತ್ತು ಅಂಗವೈಕಲ್ಯದಿಂದ ಕೂಡಿದ್ದ ವಿಶೇಷ ಚೇತನ ಮಗನಿಗೆ ಓದಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಮಗನಿಗೆ ಹೊಸ ಬಾಳು ಕಲ್ಪಿಸಿದ ಗುಡ್ಡೇಕರೆ ಬಾಲಚಂದ್ರ ನಾಯ್ಕ್ ಮತ್ತು ಮುಕ್ತಾ ದಂಪತಿಗಳನ್ನು ಉತ್ತಮ ಪಾಲಕರು ಎಂದು ಹಾಗೂ ಈ ವರ್ಷ ಪ್ರಶಸ್ತಿ ವಿಜೇತ ಉಪನ್ಯಾಸಕ ಕಿಶೋರ್ ನಾಯ್ಕ್ ಮತ್ತು ಪ್ರಾಚಾರ್ಯ GS ಹೆಗಡೆಯವರನ್ನು ಸನ್ಮಾನಿಸಲಾಯಿತು. ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಪ್ರಾಚಾರ್ಯ ಡಾಕ್ಟರ್ GS ಹೆಗಡೆ ಸ್ವಾಗತಿಸಿದರು. ಕಿಶೋರ್ ನಾಯ್ಕ್ ವಂದಿಸಿದರು. ಮಹೇಶ್ ಹೆಗಡೆ ನಿರೂಪಿಸಿದರು. ಅನಂತರ ವಿದ್ಯಾರ್ಥಿಗಳಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು.